ಕರ್ತನಲ್ಲಿ ಕರೆಯಲ್ಪಟ್ಟಂಥ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಗಳಿಗೆ ತಂದೆಯಾದ ದೇವರ ನಾಮದಲ್ಲೂ ನಮ್ಮ ರಕ್ಷಕರಾದ ಯೇಸು ಕ್ರಿಸ್ತ ನಾಮದಲ್ಲೂ ಪ್ರೀತಿಯಿಂದ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ತಂದೆಯಾದ ದೇವರು ಈ ದಿನ ಬೆಳಗಿನ ಸಮಯದಲ್ಲಿ ಆತ ಪಾದ ಬಳಿಯಲ್ಲಿ ಬಂದು ಆತನ ವಾಕ್ಯಗಳನ್ನು ಧ್ಯಾನ ಮಾಡುವಂತೆ ಕೊಟ್ಟಂಥ ಅಮೂಲ್ಯ ಅವಕಾಶಗಳಿಗಾಗಿ ಮತ್ತೊಂದು ಆವರ್ತಿ ಕೃತಜ್ಞತೆಯನ್ನು ತಂದೆಯಾದ ದೇವರಿಗೆ ಯೇಸು ಕ್ರಿಸ್ತರಿಗೆ ಸಲ್ಲಿಸುತ್ತಾ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ನಮ್ಮನ್ನು ಅಧಿಕವಾಗಿ ಪ್ರೀತಿ ಮಾಡುವಂಥ ಪರಲೋಕ ತಂದೆಯಾದ ಯೆಹೋವ ದೇವರೇ, ನಿಮ್ಮ ಪೂಜ್ಯವುಳ್ಳ ಘನವುಳ್ಳ ಮಹಿಮುಳ್ಳ ನಾಮಕ್ಕೆ ನಮ್ಮ ರಕ್ಷಕರಾದಂಥ ಯೇಸು ಕ್ರಿಸ್ತರ ಮುಖಾಂತರವಾಗಿ ಸ್ತುತಿ ಸ್ತೋತ್ರ ಘನಮಾನ ಮಹಿಮೆಯನ್ನು ಸಲ್ಲಿಸ್ತೇವೆ. ತಂದೆಯೇ, ದೇವಾದಿ ದೇವನೇ, ಸರ್ವಶಕ್ತನಾದ ದೇವರೇ, ಎಲ್ಲ ದೇವರುಗಳು ದೊಡ್ಡವರೇ, ಕೃಪೆಯುಳ್ಳ ದೇವರೇ, ಕರುಣೆಯುಳ್ಳ ದೇವರೇ, ನೀತಿ ಸ್ವರೂಪನು ಪ್ರೀತಿ ಸ್ವರೂಪನು ಆದಂಥ ದೇವರೇ, ಎಲ್ಲ ಭೂಮಿ ಆಕಾಶಗಳಿಗೂ ಒಡೆಯನೇ, ನಿರಂತರವಾಗಿ ಆದಿಯು ಅಂತ್ಯವಿಲ್ಲದಂಥ ದೇವರೇ, ಯಾವಾಗಲೂ ಇರುವಾತನೇ, ಭೂತ ವರ್ತಮಾನ ಭವಿಷ್ಯತ್ ಕಾಲಗಳಲ್ಲಿ ಇರುವಾತನೇ, ನಿನಗೆ ಸ್ತೋತ್ರ ಸ್ವಾಮಿ. ತಂದೆಯೇ, ಅಣರೇಣು ತೃಣಕಾಷ್ಟಗಳನ್ನು ಪ್ರತಿಯೊಂದನ್ನು ಉಂಟು ಮಾಡಿ ಸಮಸ್ತ ಜೀವರಾಶಿಗಳನ್ನು ಅನ್ನ ಆಹಾರಾದಿಗಳನ್ನು ಕೊಟ್ಟು ಕಾಯ್ದು ಕಾಪಾಡುತ್ತಾ ಬಂದಿರುವಂಥ ದೇವರೇ, ಪ್ರೀತಿ ಸ್ವರೂಪನಾದ ದೇವರೇ, ನೀತಿ ಸ್ವರೂಪನಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಘನ ಮಹಿಮೆ ಯಾವಾಗಲೂ ಉಂಟಾಗಲಿ. ತಂದೆಯೇ, ವಿಶೇಷವಾಗಿ ಈ ದಿನ ತಂದೆಯಾದ ದೇವರೇ, ನೀವು ಕೊಡುವಂಥ ಮನ್ನಗಳಿಗಾಗಿ ಸ್ತೋತ್ರ, ಆತ್ಮಿಕ ಆಹಾರಕ್ಕಾಗಿ ಸ್ತೋತ್ರ. ಅದನ್ನು ನಾವು ತಿಳಿದುಕೊಂಡು ಅದರ ಆತ್ಮಿಕ ಅರ್ಥಗಳನ್ನು ಗ್ರಹಿಸಿಕೊಂಡು ನಿಮ್ಮ ಪ್ರೀತಿಯಲ್ಲಿ ಬೆಳೆದು, ನಿಮ್ಮ ಅನ್ಯೋನ್ಯತೆಯಲ್ಲಿ ಬೆಳೆದು, ನಿಮ್ಮ ಮಗನ ಸ್ವರೂಪದಲ್ಲಿ ನಡೆದು ನಿಮ್ಮ ಸಾನ್ನಿಧ್ಯವನ್ನು ಸೇರುವಂತೆ ನಮಗೆ ಸಹಾಯ ಮಾಡಿರಿ. ಸತ್ಯವೇದಲ್ಲಿರುವಂಥ ಆಳವಾದಂಥ ಗುಡಾರ್ಥಗಳನ್ನು ತಿಳಿದುಕೊಂಡು ತಂದೆಯಾದ ದೇವರ ಲೋಕದಲ್ಲಿ ಬೆಳಕಾಗಿ ಸಾಕ್ಷಿ ಬಾಳುವಂತೆ ಸಹಾಯ ಮಾಡಬೇಕಾಗಿ ಚಿಕ್ಕ ಪ್ರಾರ್ಥನೆಯನ್ನು ನಿಮ್ಮ ಮಗನು ನಮ್ಮ ರಕ್ಷಕನಾಗಿರುವಂಥ ಯೇಸುವಿನ ದಿವ್ಯ ನಾಮದಲ್ಲಿ ತಾಳ್ಮೆಯಿಂದಲೂ ವಿನಯದಿಂದಲೂ ಬೇಡಿಕೊಳ್ಳುತ್ತೇನೆ, ಪರಲೋಕ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳಿಗೆ ಮತ್ತೊಂದು ಆವರ್ತಿ ಆತನ ಪಾದ ಬಳಿಯಲ್ಲಿ ಬಂದಿದ್ದೇವೆ. ಬೆಳಗಿನ ಸಮಯದಲ್ಲಿ ಈ ದಿನದ ಮನ್ನವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ಹೋಗೋಣ. ನವೆಂಬರ್ 30ನೇ ತಾರೀಕಿನ ಮನ್ನ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. ಮತ್ತಾಯನು ಬರೆದಂಥ ಸುವಾರ್ತೆ 28ನೇ ಅಧ್ಯಾಯ 20ನೇ ವಚನ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಒಂದು ವಚನ ಯಾವ ಸಂದರ್ಭದಲ್ಲಿ ಮಾತನಾಡಿದರು, ನಮ್ಮ ರಕ್ಷಕರಾದಂಥ ಯೇಸು ಕ್ರಿಸ್ತರು ಹೇಳಿದರು ಎಂಬುದಾಗಿ ನಾವು ನೋಡುವುದಾದರೆ, ಆತನು ಪುನರುತ್ಥಾನ ಆದ ಮೇಲೆ ಆತನು ಅನೇಕ ಶಿಷ್ಯರಿಗೆ ಕಾಣಿಸಿಕೊಂಡು ಬಳಿಕ 11 ಮಂದಿ ಶಿಷ್ಯರು ಗಲಿಲಾಯ ಸಮುದ್ರದಲ್ಲಿ ಇರುವಂಥ ಸಂದರ್ಭದಲ್ಲಿ ಅಲ್ಲಿಗೆ ಹೋಗಿ ತಮಗೆ ಗೊತ್ತು ಮಾಡಿಕೊಂಡಂಥ ಒಂದು ಬೆಟ್ಟದಲ್ಲಿ ಸೇರಿರ್ತಂಥ ಸಂದರ್ಭದಲ್ಲಿ ಅಲ್ಲಿ ಯೇಸು ಕ್ರಿಸ್ತನನ್ನು ಕಂಡು ಆತನಿಗೆ ಅಡ್ಡ ಬಿದ್ದಾಗ, ಅಂದರೆ ಕೆಲವರು ಸಂದೇಹಪಟ್ಟಾಗ, ಆಗ ಯೇಸು ಅವರ ಹತ್ತಿರಕ್ಕೆ ಬಂದು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ, ಆದ್ದರಿಂದ ನೀವೆಲ್ಲರೂ ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ತಂದೆಯ ಮಗನ ಪವಿತ್ರಾತ್ಮದ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿರಿ, ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಣಿಸಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆಂದು ಹೇಳಿದರು ಎಂಬುದು. ಈ ವಾಕ್ಯದ ಅರ್ಥ ಏನು? ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಮ್ಮ ಜೊತೆಯಲ್ಲಿ ಇರುತ್ತೇನೆ ಅಂತ ಹೇಳುವಾಗ, ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಈ ವಾಕ್ಯದ ಮರ್ಮವೇನು? ಇದರಲ್ಲಿ ಏನಾದರೂ ಗೂಢಾರ್ಥವಿದೆಯೇ? ಇದು ಲಿಟ್ರಲ್ಲಾಗಿ ಹೇಳಿರುವಂಥ ಮಾತೆ? ನಿಜವಾಗಿಯೂ ನಮ್ಮ ಜೊತೆಯಲ್ಲಿ ಇರುವುದಾದರೆ ಪರಲೋಕದಲ್ಲಿ ಹೇಗೆ ಇರ್ತಾರೆ? ಮತ್ತು ಅಲ್ಲಿಂದ ನಾನು ತಿರುಗಿ ಬರ್ತೇನೆ ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ? ಹಾಗಾದರೆ ಇಲ್ಲಿ ಇದ್ದಾರಾ ಇಲ್ಲವಾ? ಈ ಎಲ್ಲ ವಾಕ್ಯಗಳಿಗೆ ಈ ದಿನದ ಮನ್ನದಲ್ಲಿ ನಾವು ಧ್ಯಾನ ಮಾಡೋಣ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಈ ಒಂದು ಯುಗದ ಸಮಾಪ್ತಿಯವರೆಗೂ ನಿಮ್ಮ ಜೊತೆ ಇರ್ತೀನಿ ಅಂತ ಯಾಕೆ ಹೇಳಿದ್ರು ಅಂದರೆ, ನಿಮಗೆ ಕೊಟ್ಟಿರುವಂಥ ಕೆಲಸ ಏನು ಅಂತಂದರೆ, ನಮ್ಮ ರಕ್ಷಕರು ಬಿತ್ತನೆ ಕೆಲಸವನ್ನು ಮಾಡಿದರು. ಅವರು ಮಾಡಿದಂಥ ಕೆಲಸದಲ್ಲಿ ನಮ್ಮ ಕರ್ತನು ಅದೇ ರೀತಿ ಸುಗ್ಗಿ ಕೆಲಸವನ್ನು ಆಸಕ್ತಿಯಿಂದ ಎಚ್ಚರಿಕೆಯಿಂದ ಸಹಜವಾಗಿ ಮಾಡುವುದನ್ನು, ಈಗಿರಲಿ ಸತ್ಯವೆಂಬ ಕುಡುಗೋಲನ್ನು ಶಕ್ತಿಯಿಂದಲೂ ಧೈರ್ಯದಿಂದಲೂ ನಾವು ಕರ್ತನ ಸೇವೆಯಲ್ಲಿ ಮಾಡುತ್ತಿದ್ದೇವೆ ಎಂಬುದನ್ನು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕು. ಅಂದರೆ ಅವರು ಬಿತ್ತನೆ ಮಾಡಿ ಹೋಗಿದ್ದಾರೆ, ನಾವು ಸುಗ್ಗಿಯನ್ನು ಮಾಡಬೇಕೆಂಬುದಾಗಿ ಅವರು ಆಜ್ಞಾಪಿಸಿದರೆ, ಆದ್ದರಿಂದ ಸುಗ್ಗಿಗೆ ನಾವು ಹೊಣೆಗಾರಲಾದರೆ ನಾವು ಕೇವಲ ನಮ್ಮ ಚೈತನ್ಯಕ್ಕಾಗಿ ನಮಗೆ ಗೋಚರವಾಗುವಂಥ ಗೋಧಿ ಕಾಳುಗಳನ್ನು ಕೂಡಿಸುವವರು ಎಂಬುದನ್ನು ಕೂಡ
ಜ್ಞಾಪಕದಲ್ಲಿ ಇಟ್ಕೊಳ್ಳೋಣ. ಮಾಗಿದ ಗೋಧಿ ಕಾಳುಗಳು ಸ್ವಲ್ಪವೇ ಆಗಿದ್ದು ಅವುಗಳನ್ನು ಕೂಡಿಸಲು ನಾವು ಹೆಚ್ಚು ಶ್ರಮಪಟ್ಟರು ಈ ಶ್ರಮದಿಂದ ಕೂಡಿಸುವ ಗೋಧಿ ಕಾಳಿಗಾಗಿ ಸಂತೋಷ ಪಡೋಣ. ಅಲ್ಲದೆ ಅವುಗಳು ಅಪರೂಪವಾದ ಹಾಗೂ ವಿರಳವಾಗಿ ದೊರಕುವಂಥವುಗಳೆಂದು ಅವುಗಳನ್ನು ಮೆಚ್ಚಿ ಪ್ರೀತಿಯಿಂದ ಈ ಕೂಡಿಸುವ ಕಾರ್ಯವನ್ನು ಮಾಡೋಣ. ನಾವು ನಮ್ಮೆಲ್ಲ ಜ್ಞಾನ ವಿವೇಕವನ್ನು ಸೇವೆಯಲ್ಲಿ ವಿನಿಯೋಗಿಸುವಾಗ ಕರ್ತನು ತನ್ನ ಕಾರ್ಯ ಮಾಡುವ ನಮಗೆ ಅನುಗ್ರಹಿಸುವ ಆಶೀರ್ವಾದದ ಮುಂದೆ ನಾವು ಪಡುವ ಶ್ರಮ ಏನೂ ಇಲ್ಲ ಎಂಬುದನ್ನು ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಏನಪ್ಪ ಅಂದರೆ ನಾವು ಆತನ ಸೇವೆಯನ್ನು ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು ಅನ್ನುವಂಥದ್ದನ್ನು ಇಲ್ಲಿ ಹೇಳಿದ್ದಾರೆ. ಅದಕ್ಕೋಸ್ಕರ ಸೇವೆ ಮಾಡುವಾಗ ನಾನು ನಿಮಗೆ ಎಲ್ಲ ದಿವಸ ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತ ಹೇಳಿದ್ರು. ಅಂದರೆ ಏನಪ್ಪ ಅಂದರೆ ಕರ್ತನ ಒಂದು ಸುಗ್ಗಿ ಕಾರ್ಯದಲ್ಲಿ ನಾವೆಲ್ಲರೂ ಇರುವಾಗ, ಬೆಳೆಯನ್ನು ಕೊಯ್ಲಿಗೆ ಬಂದಿರುವಾಗ ಕುಡುಗೋಲು ಹಾಕಿ, ಸತ್ಯವೆಂಬತಕ್ಕಂಥ ಕುಡುಗೋಲನ್ನು ಹಾಕಿ ನಾವೇನು ಮಾಡಬೇಕಾಗಿದೆ, ಬೆಳೆಯನ್ನು ಕೊಯ್ಯಬೇಕಾಗಿದೆ. ಆದ್ದರಿಂದ ಆ ಸಂದರ್ಭಗಳಲ್ಲಿ ಮಾತ್ರವಲ್ಲ, ಎಲ್ಲ ದಿವಸ ನಾನು ನಿಮ್ಮ ಜೊತೆಲಿ ಇರ್ತೀನಿ. ಕರ್ತನು ಈ ಒಂದು ಸಭೆಗೆ ಮಾಡಿರುವಂಥ ಅನೇಕ ವಾಗ್ದಾನಗಳಲ್ಲಿ ಆರೋಹಣಕ್ಕೆ ಮುಂಚೆ ಮಾಡಿದಂಥ ಈ ಕೊನೆಯ ಇದು ವಾಗ್ದಾನ. ಈ ವಾಗ್ದಾನಗಳಲ್ಲಿ ಕೊಟ್ಟಿರುವಂಥ ಆಶ್ವಾಸನೆ ಆತನು ವ್ಯಕ್ತಿಗತವಾಗಿ ಇದ್ದಾರಾ ಅನ್ನುವಂಥದ್ದು ನಾವು ನೋಡಬೇಕಾಗಿರುವಂಥ ಒಂದು ವಿಷಯ. ಅದರಿಂದ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ವಿಮೋಚನಾ ಕಾಂಡ 33:14-15ರಲ್ಲಿ ತಂದೆ ದೇವರು ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತ ಹೇಳ್ತಾರೆ. ಅಂದರೆ ಇಸ್ರಾಯೇಲ್ರಿಗೆ ಅಥವಾ ಮೋಶೆಗೆ ಏನು ಮಾಡ್ತಾರೆ, ನಾನೇ ನಿಮ್ಮ ಜೊತೆಯಲ್ಲಿ ಬಂದು ನೋಡಿ ಹೇಳ್ತೀನಿ, ನಿಮಗೆ ವಿಶ್ರಾಂತಿಯನ್ನು ಕೊಡ್ತೀನಿ ಅಂತ ಹೇಳಿದ್ರು. ಹಂಗಾರೆ ತಂದೆ ದೇವರು ಇಸ್ರಾಯೇಲ್ರ ಜೊತೆಯಲ್ಲಿ ಇದ್ರಾ? ಯಾಕಂದರೆ ಸರ್ವಶಕ್ತನಾದ ದೇವನು, ಉನ್ನತೋನ್ನತ ಲೋಕದಲ್ಲಿರುವಂಥ ಮಹಿಮೆಯುಳ್ಳ ಸ್ವರೂಪನು, ಪ್ರಭಾವವುಳ್ಳ ದೇವರು, ನಿತ್ಯನಾದ ತಂದೆಯು, ತಾನೊಬ್ಬನೇ ಅಮರತ್ವವುಳ್ಳವಂಥ ದೇವರು ಭೂಮಿಯಲ್ಲಿ ಬಂದು ಮನುಷ್ಯರಿಗೆ ಸಹಾಯಕನಾಗಿ ನಿಲ್ಲುವಂಥ ಅವಶ್ಯಕತೆ ಇದೆಯಾ ಅಂತ ನಾವು ಯೋಚನೆ ಮಾಡಬೇಕು. ಆ ಥರ ಖಂಡಿತ ಅವರಿಗೆ ಅದಿಲ್ಲ. ಯಾಕೆ ಅಂದರೆ ಅವರು ದೃಷ್ಟಿಸಿದ ಮಾತ್ರಕ್ಕೆ ಸಮುದ್ರಗಳು ಹೊಗೆಯಾಡ್ತವೆ, ಬೆಟ್ಟಗಳು ಹೊಗೆಯಾಡ್ತವೆ, ಸಮುದ್ರ ಕಲ್ಲೋಲವಾಗ್ತವೆ. ಅಂಥ ಶಕ್ತಿಯುಳ್ಳಂಥ ದೇವರು ಮನುಷ್ಯರಿಗೆ ಸಹಾಯಕನಾಗಿ ನಿಂತ್ಕೊಳ್ಬೇಕಂದ್ರೆ ಖಂಡಿತ ಇಲ್ಲ. ಹಂಗಾರೆ ಈ ವಾಕ್ಯ ಸುಳ್ಳ? ನಾನು ನಿಮ್ಮ ಜೊತೆಯಲ್ಲಿ ಬರ್ತೀನಿ ಅಂತ ಹೇಳಿದ್ದು ಅಂದರೆ ಹಾಗಾದರೆ ಅದನ್ನು ಏನು ಅಂತ ನಾವು ನೋಡ್ಕೊಳ್ಳೋಣ. ಮತ್ತೆ ಇನ್ನೊಂದು ವಾಕ್ಯ ಓದ್ಕೊಳ್ಳೋಣ. ವಿಮೋಚನಾ ಕಾಂಡ 23:20ರಲ್ಲಿ, ಈಗೋ ದಾರಿಯಲ್ಲಿ ನಿಮ್ಮನ್ನು ಕಾಪಾಡುವುದಕ್ಕೂ ಗೊತ್ತು ಮಾಡಿಕೊಳ್ಳಂಥ ಸ್ಥಳಕ್ಕೆ ಕರೆತರುವುದಕ್ಕೂ ದೂತನನ್ನು ನಿಮ್ಮ ಮುಂದೆ ಇಲ್ಲಿ ಕಳಿಸಿಕೊಡ್ತೀನಿ ಅಂತ ಅದೇ ದೇವರು ಹೇಳ್ತಾರೆ. ಹಂಗಾರೆ ಇದು ಏನಿದು, ಇದೇನು ಹೇಳೋದು ಒಂದು ಅರ್ಥ ಆಗ್ತಾ ಇಲ್ವಲ್ಲ ಅಂತ ನಾವು ನೋಡಬೇಕಾದ್ರೆ, ಇಲ್ಲಿ ಲಿಟ್ರಲ್ ಆಗಿ ನಾನೇ ಬರ್ತೀನಿ ಅಂತ ಅಂದರೆ ಅದೇ ತರಹ ಇಲ್ಲ. ಅದೇ ತರಹ ಅಂದರೆ ಅದೇ ಥರ ಮನಸ್ಸಿರುವಂಥ, ದೇವರಿಗಿರುವಂಥ ಮನಸ್ಸಿರುವಂಥ ದೂತನನ್ನು, ಅಂದರೆ ಯೇಸು ಕ್ರಿಸ್ತನೇ ಆ ದೂತನು. ಮತ್ತು ಮೋಶೆಗೆ ಮುಳ್ಳಿನ ಪೊದೆಯಲ್ಲಿ ಕಾಣಿಸಿಕೊಂಡವ್ರು ಯಾರು ಅಂತ ಒಂದು ಪ್ರಶ್ನೆ ಬರುತ್ತೆ. ಹಂಗಾರೆ ಅಲ್ಲಿ ಯಾರು ನೋಡ್ಬಿಡೋಣ. ವಿಮೋಚನಾ ಕಾಂಡ 3:2ರಲ್ಲಿ ನೋಡಿ, ಮುಳ್ಳಿನ ಪೊದೆಯಲ್ಲಿ ಯೆಹೋವನ ದೂತನು ಅವರಿಗೆ ಕಾಣಿಸಿಕೊಂಡನು. ನೋಡಿ, ಇಲ್ಲೂ ಕಾಣಿಸಿಕೊಂಡಿದ್ದು ಯಾರಪ್ಪ ಅಂದರೆ ಯೇಸು ಕ್ರಿಸ್ತರೇ ಆ ದೂತನು. ಅಂದರೆ ಯೆಹೋವನ ಪ್ರತಿನಿಧಿಯಾಗಿ ಅವನ ಕೆಲಸವನ್ನು ಮಾಡಲು ಬಂದಂಥ ದೂತನು, ಸೇವಕನು ಅಂತ ಅರ್ಥ. ಅಷ್ಟೇ ಅಲ್ಲ, ಈ ಥರ ಬೇಕಾದಷ್ಟು ವಾಕ್ಯಗಳು, ಸಾಕ್ಷಿಗಳು ನಮಗೆ ಸಿಗ್ತವೆ. ಈಗ ಯೇಸು ಕ್ರಿಸ್ತನೇ ದೇವರ ಬಗ್ಗೆ ಮತ್ತೊಂದು ಕಡೆ ಹೇಳ್ತಾರೆ ನೋಡಿ, ಯೋಹಾನ 1:18ರಲ್ಲಿ, ದೇವರನ್ನು ಯಾರೂ ಎಂದೂ ಕಂಡಿಲ್ಲ, ಯಾವನು ಏಕಪುತ್ರನು ಸ್ವತಃ ದೇವರು ಆಗಿದ್ದು ತಂದೆಯ ಎದೆಯಲ್ಲಿದ್ದಾನೋ ಆತನೇ ನಮಗೆ ತಿಳಿಯಪಡಿಸಿದನು. ಯೋಹಾನ ಸಾಕ್ಷಿ ಕೊಡ್ತಾರೆ. ಮತ್ತು ಯೇಸು ಕ್ರಿಸ್ತರೇ ಮತ್ತೊಂದು ಕಡೆ ಹೇಳ್ತಾರೆ, ನೀವು ಎಂದಾದರೂ ಆತನ ಶಬ್ದವನ್ನು ಕೇಳಿಯೂ ಇಲ್ಲ, ನೋಡಿಯೂ ಇಲ್ಲ ಅಂದ್ಬಿಡ್ತಾರೆ. ಹಂಗಾರೆ ಆದಿಕಾಂಡದಿಂದ ಹಿಡಿದು ಪ್ರಕಟಣೆಯವರೆಗೂ ಇರುವಂಥ ಯೆಹೋವನ ದೂತನು, ಯೆಹೋವನು, ಮಿಕಾಯೇಲನು ಅಂತ ನಾವೆಲ್ಲ ಏನು ನೋಡ್ತೀವೋ ಅದೆಲ್ಲವೂ ನಮ್ಮ ರಕ್ಷಕರಾದಂಥ ಯೇಸು ಕ್ರಿಸ್ತನೇ ತಂದೆ ದೇವರ ಪ್ರತಿನಿಧಿಯಾಗಿ ಇಲ್ಲಿ
ನಿಂತಿರುವುದನ್ನು ಮಾತಾಡುವುದನ್ನು ನಾವು ನೋಡ್ತೀವಿ. ಹಾಗಾದರೆ ಆಕಾಶವಾಣಿ ಪ್ರತಿಯೊಂದು ಎಲ್ಲವೂ ಯೇಸು ಕ್ರಿಸ್ತರೇ ಮಾತಾಡಿರುವಂಥದ್ದು ಎಂಬುದಾಗಿ ನಾವು ನೋಡ್ತೀವಿ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಅದು ಯಾವ ರೀತಿಯಾಗಿ ನಾನು ನಿಮ್ಮ ಜೊತೆಯಲ್ಲಿ ಇದ್ದೀನಿ ಅಂತ ಹೇಳ್ತಾರೆ ಅಂತಂದರೆ, ಈ ಒಂದು ವಾಗ್ದಾನ, ಕೊನೆಯ ವಾಗ್ದಾನ ಇದು. ಈ ವಾಗ್ದಾನದಲ್ಲಿ ಕೊಟ್ಟಿರುವಂಥ ಆಶ್ವಾಸನೆ ಅದು ಏನಪ್ಪ ಅಂತಂದರೆ, ಆತನು ವ್ಯಕ್ತಿಗತವಾಗಿ ಅಲ್ಲ, ತಾನು ಆದುಕೊಂಡವರ ಜೊತೆಯಲ್ಲಿರ್ತೇನೆ ಅಂದರೆ ಅರ್ಥ, ಆತನ ವಿಶೇಷ ಕೃಪೆಯಲ್ಲಿ, ಅನ್ಯೋನ್ಯತೆಯಲ್ಲಿ, ಸಹಾನುಭೂತಿಯಲ್ಲಿ, ಪ್ರೀತಿ, ಲಕ್ಷ್ಯ, ನಿರ್ದೇಶನ, ಅಂಕಿಯಲ್ಲಿಡುವಂಥದ್ದು, ಕಾಪಾಡುವಂಥದ್ದು, ತಿದ್ದುವಂಥದ್ದು, ಉರಿದುಂಬಿಸುವಂಥದ್ದು, ಸಮಾಲೋಚನೆ ಕೊಡುವಂಥದ್ದು, ಸಹಕಾರ ಮಾಡುವಂಥದ್ದು, ಇವೆಲ್ಲವೂ ತಾನು ಆದುಕೊಂಡವರಿಗೆ ದೊರಕುತ್ತವೆ ಎಂಬ ಅರ್ಥದಲ್ಲಿ ಆತನು ಹೇಳಿರುವಂಥ ಮಾತು. ಈ ಆಶ್ವಾಸನೆ ಎಲ್ಲ ದಿವಸಗಳಲ್ಲಿ ನಮಗೆ ದೊರಕುವಂಥ ಆಶ್ವಾಸನೆ. ಅಂದರೆ ಕರ್ತನು ಬಿಟ್ಟು ನಮ್ಮ ಜೊತೆಯಲ್ಲಿರುವಂಥದ್ದಲ್ಲ. ಈ ಇರುವಿಕೆ ಯಾವಾಗಲೂ ಅಂದರೆ ಒಂದು ದಿನವನ್ನು ಬಿಡದೆ ಸತತವಾಗಿರುವಂಥದ್ದು. ಇದು ತನ್ನ ವಾಗ್ದಾನದ ಪ್ರಕಾರ ಸಭೆಯ ಎಲ್ಲ ಕೊರತೆಗಳಿಗನುಸಾರವಾಗಿ ಪೂರೈಸ್ತಾರೆ. ತನ್ನ ಸಭೆಗೆ, ತನ್ನ ಮಕ್ಕಳಿಗೆ ಮಾಡಿರುವಂಥ ಈ ವಾಗ್ದಾನವನ್ನು ಕರ್ತನು ನಂಬಿಗಸ್ತನಾಗಿ ನೆರವೇರಿಸಿದ್ದಾನೆ ಎಂಬುದನ್ನು ಸಭಾ ಚರಿತ್ರೆಗಳು ನಮಗೇನು ಮಾಡ್ತವೆ, ರುಜುವಾತುಪಡಿಸ್ತವೆ. ಲವೋದಿಕೀಯ ಸಭೆಯಲ್ಲಿರುವಂಥ ಸಭೆಯ ಅನುಭವದಂತೆ ಈಗಲೂ ಬದುಕಿರುವ ನಾವು ಸತ್ಯವು ಬಿಡುಗಡೆಯಾಗುತ್ತಿರುವ ರೀತಿಗೂ, ಸುಗ್ಗಿ ಕಾಲದ ಕಾಳನ್ನು ಒಂದರಿಂದ ಒಂದು ಅಡಿ ಕೂಡಿಸುವುದಕ್ಕೂ ನಮ್ಮ ವೈಯಕ್ತಿಕ ಅನುಭವ ಮತ್ತು ಅವಲೋಕನವೇ ಇದಕ್ಕೆ ಸಾಕ್ಷಿ ಅಂತ ಹೇಳ್ತಾರೆ. ಅದರಿಂದ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಟೋಟಲ್ಲಾಗಿ ಇಲ್ಲಿ ಏನು ಹೇಳಲಿಕ್ಕೆ ಬರ್ತಾರೆ ಅಂದರೆ, ದೇವರನ್ನ ಯಾರು ಎಂದು ನೋಡಿದ್ದೇ ಇಲ್ಲ ಅಂದಮೇಲೆ ತಂದೆ ದೇವರು ವಾಸ್ತವವಾಗಿ ಸಹಜವಾಗಿ ನಮ್ಮಲ್ಲಿ ಬಂದು ಇರಲ್ಲ, ವಾಸ ಮಾಡಲ್ಲ. ಕಾರಣ, ಆಕಾಶವೇ ನನಗೆ ಸಿಂಹಾಸನ, ಭೂಮಿ ಆತನ ಪಾದಪೀಠ ಅಂತ ಹೇಳ್ತಾರೆ. ಅವರಿಗೆ ನಾವು ಮನೆ ಕಟ್ಟಕ್ಕೆ ಸಾಧ್ಯನಾ, ಗುಡಿ ಕಟ್ಟಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಹಾಗಾದರೆ ಅವರು ನಮ್ಮ ಜೊತೆಯಲ್ಲಿ ವ್ಯಕ್ತಿಗತವಾಗಿರಲ್ಲ, ಬದಲಾಗಿ ಆತನ ವಿಶೇಷ ಕೃಪೆ, ಅನ್ಯೋನ್ಯತೆ, ಸಹಾನುಭೂತಿ, ಪ್ರೀತಿಯಲ್ಲಿ ಲಕ್ಷ್ಯ, ನಿರ್ದೇಶನ, ಅಂಕಿಯಲ್ಲಿಡುವಂಥದ್ದು, ಕಾಪಾಡುವಂಥದ್ದು, ತಿದ್ದುವಂಥದ್ದು, ಉರಿದುಂಬಿಸುವಂಥದ್ದು, ವಾಕ್ಯ ರೂಪವಾಗಿ ನಮ್ಮ ಜೊತೆಗಳಲ್ಲಿ ಮಾತಾಡ್ತಾರೆ. ವಾಕ್ಯವನ್ನು ದೂತನೊಂದು ಎಂಬಂತೆ ಕಳಿಸಿ ನಿಮ್ಮನ್ನು ಗುಣಪಡಿಸ್ತೀನಿ ಅಂತ ಮಾತಾಡ್ತಾರೆ. ಈ ಎಲ್ಲ ಅರ್ಥಗಳಲ್ಲಿ ನಮಗೆ ಅವರು ಇದಾರೆ ಜೊತೆಯಲ್ಲಿ. ಅಂದರೆ ಯೇಸು ಕ್ರಿಸ್ತನು ಸಹ ನೋಡಿ, ಯುಗದ ಸಮಾಪ್ತಿಯವರೆಗೂ ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತ ಹೇಳಿದ್ರು. ತಂದೆ ದೇವರು ಯಾವ ರೀತಿ ಹೇಳಿದ್ರು ಅದೇ ಥರನೇ ಇವರು ಹೇಳಿದ್ರು. ಅಂದರೆ ಅಲ್ಲೂ ತಂದೆ ದೇವರ ಪ್ರತಿನಿಧಿಯಾಗಿ ಹೇಳಿದ್ರು, ಇಲ್ಲಿ ಸ್ವತಃ ಯೇಸು ಕ್ರಿಸ್ತರೇ ಬಂದು ಹೇಳ್ತಾರೆ, ಇವರು ನಾನು ಯುಗದ ಸಮಾಪ್ತಿಯವರೆಗೂ ನಿಮ್ಮ ಜೊತೆ ಇರ್ತೀನಿ. ಹಂಗಾರೆ ಯಾವ ರೀತಿ ಇರ್ತಾರೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡೋದು. ಹಾಗಾದರೆ ಇಲ್ಲಿ ಹೇಳಿರುವಂಥದ್ದು ವ್ಯಕ್ತಿಗತವಾಗಿ ಅಲ್ಲವೇ ಅಲ್ಲ, ಬದಲಾಗಿ ಆತನ ಕೃಪೆ, ಪ್ರೀತಿ, ಸಹಾನುಭೂತಿ, ರಕ್ಷಣೆ, ವಿಮೋಚನೆ, ಆಶೀರ್ವಾದಗಳಾಗಿ ಇರುವಂಥದ್ದು. ಉದಾಹರಣೆಗೆ ಯೆಹೋಶುವ 1:5-9 ಹೇಳ್ತಾರೆ, ಇಲ್ಲಿ ದೇವರು ಅಂತ ಹೇಳುವಾಗ ಆತನ ದೂತನು ನಿಂತು ಹೇಳ್ತಾ ಇರುವಂಥದ್ದು, ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು ಅಂತ ಹೇಳ್ತಾರೆ. ಇದು ಯೆಹೋಶುವನಿಗೆ ಹೇಳಿರುವಂಥದ್ದು. ಅಂದರೆ ಅರ್ಥ ಏನಪ್ಪ ಅಂದರೆ, ಮೋಶೆಗೆ ಹೆಂಗೆ ನಿಂತ್ಕೊಂಡು ಹೇಳ್ತಾರೆ ಅಂತಂದರೆ, ನೀನು ಫರೋಹನ ಹತ್ರ ಹೋಗು ಅಂತ ಆಕಾಶವಾಣಿ ಮುಖಾಂತರನೇ ಮಾತಾಡಿದ್ರು, ಮುಳ್ಳಿನ ಪೊದೆಯಲ್ಲಿ ನಿಂತ್ಕೊಂಡು ಮಾತಾಡಿದ್ರು, ನಿನ್ನ ಕೈಯಲ್ಲಿರುವಂಥ ಕೋಲ್ ತಗೊಂಡು ನೀನು ಮಾಡು, ಈ ಥರ ಮಾಡು, ಸಮುದ್ರವನ್ನು ವಿಭಾಗಿಸು, ಬಂಡೆಗೆ ಹೊಡಿ, ಈ ರೀತಿಯೆಲ್ಲ ಏನು ಮಾಡಿದ್ರು, ಶಕ್ತಿಯಾಗಿ ಸ್ಫೂರ್ತಿಯಾಗಿ ದಾರಿ ತೋರಿಸಿ ನಡೆದರು. ಅದೇ ರೀತಿ ನಮಗೂ ಈ ಒಂದು ಕಡೆಯ ದಿನಗಳಲ್ಲಿ ಯಾರ ಮುಖಾಂತರ ಮಾತಾಡ್ತೀನಿ ಅಂತ ಇಬ್ರಿಯ 1:1 ನಾವು ನೋಡ್ತೀವಿ. ಪುರಾತನ ಕಾಲಗಳಲ್ಲಿ ನಮ್ಮ ದೇವರು ವಿಧವಾಗಿ ಭಾಗವಾಗಿ ಮಾತಾಡಿದ್ದಾರೆ, ಆದರೆ ಅಂತ್ಯ ದಿವಸಗಳಲ್ಲಿ ತನ್ನ ಮಗನ ಮುಖಾಂತರ ಮಾತ್ರನೇ ಮಾತಾಡೋದು ಅಂತ ಹೇಳ್ಬಿಟ್ರು. ಹಂಗಾರೆ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಪಾಸ್ಟ್ರ್ ಮುಖಾಂತರ ಮಾತಾಡ್ತೀನಿ ನಾನು ಅಂತ ಹೇಳಿಲ್ಲ, ಮನುಷ್ಯರ ಮುಖಾಂತರ ಮಾತಾಡ್ತೀನಿ ಅಂತ ನಾನು ಹೇಳಿಲ್ಲ, ಬೊಂಬೆಗಳ ಮುಖಾಂತರ, ವಿಗ್ರಹಗಳ ಮುಖಾಂತರ ಮಾತಾಡ್ತೀನಿ ಅಂತ ನಾನು ಹೇಳಿಲ್ಲ. ಅವ್ರು ಹೇಳಿದ್ದಾರೆ ವಾಕ್ಯಗಳ ಮುಖಾಂತರ, ಮಗನ ಮುಖಾಂತರ ಅಂದ್ರೆ ಅರ್ಥ ಏನ್ರಿ, ಸತ್ಯವೇದದಲ್ಲಿರುವಂಥ ವಾಕ್ಯಗಳ ಮುಖಾಂತರನೇ ಮಾತಾಡೋಂಥದ್ದು. ಆದರೆ ಅದು ಬೋಧಕರು ಸಹೋದರರನ್ನು ಉಪಯೋಗಿಸಿಕೊಂಡು ಸಾಧನಗಳನ್ನಾಗಿ ಅವರ ಮುಖಾಂತರ ನಮ್ಮನ್ನು ಮಾತಾಡಿಸ್ತಾರೆ ಹೊರತು ಅದು ಸತ್ಯವೇದದಲ್ಲಿರುವಂಥ ವಾಕ್ಯಗಳಿಗೆ ಅನುಸಾರವಾಗಿರಬೇಕು. ಕಟ್ಟುಕತೆಗಳು, ಸ್ವತಃ ಕಲ್ಪನೆಗಳು ಒಂದು ಸೇರಿಸ್ಕೂಡ್ದು, ಇದರಲ್ಲಿರುವಂಥದ್ದು ಒಂದು ತೆಗಿಕೂಡ್ದು. ಈ ಒಂದು
ಆರ್ಡರ್ ಮುಖಾಂತರವಾಗಿ ನಾವು ನೋಡಬೇಕಾದ್ದರಿಂದ ಈ ರೀತಿಯಾಗಿ ಮಾತಾಡ್ತಾರೆ, ದಾರಿ ತೋರಿ ನಮ್ಮ ನಡೆಸ್ತಾರೆ. ಈ ರೀತಿಯಾಗಿ ಸುವಾರ್ಥ ಯುಗದ ಕೊನೆ ತನಕ, ಯುಗಾದ ಸಮಾಪ್ತಿಯವರೆಗೂ, ಅಂದರೆ ಈ ಸುವಾರ್ಥ ಯುಗ ಈ ಸಮಾಪ್ತಿವರೆಗೂ ಇದೇ ಥರ ಇರ್ತಾರೆ. ಆಮೇಲೆ ಎಲ್ಲರ ಹೃದಯದಲ್ಲೂ ವಾಸ ಮಾಡ್ತಾರೆ ಕೊನೆಯದಾಗಿ. ಕಾರಣ ಎಲ್ಲರ ಹೃದಯದಲ್ಲೂ ದೇವರ ವಾಕ್ಯಗಳೇ ನೆಲೆಸಿರ್ತವೆ 1000 ಇಯರಲ್ಲಿ. ಆಮೇಲೆ ಆದ್ದರಿಂದ ದೇವರು ಇವತ್ತಿನ ಮನ್ನದಲ್ಲಿ ಯಾವ ರೀತಿ ನಾನು ಇರ್ತೀನಿ ಯುಗದ ಸಮಾಪ್ತಿಯವರೆಗೂ ಅನ್ನುವಂಥ ವಾಕ್ಯದ ಅರ್ಥವನ್ನು ಸ್ಪಷ್ಟವಾಗಿ ನಮಗೆ ತಿಳಿಯಪಡಿಸಿದ್ದಾರೆ. ಆದ್ದರಿಂದ ಇಂಥ ಒಳ್ಳೆಯ ಅಮೂಲ್ಯವಾದಂಥ ಮನ್ನವನ್ನು ಈ ದಿನ ನಮಗೆ ಕೊಟ್ಟಿದ್ದಕ್ಕಾಗಿಯೂ ತಂದೆಯ ದೇವರಿಗೂ ಯೇಸು ಕ್ರಿಸ್ತನಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳು, ಇಂಥ ಎಷ್ಟೋ ವಾಕ್ಯಗಳು ಸತ್ಯವೇದದಲ್ಲಿ ಅನೇಕ ವಿಧವಾಗಿ ತಪ್ಪಾಗಿ ಬೇರೆಯವರು ಬೇರೆ ಅರ್ಥದಲ್ಲಿ ಇವೆಲ್ಲ ತಿಳಿದುಕೊಂಡು ಅಪಾರ್ಥಗಳನ್ನು ಕಲ್ಪಿಸಿಕೊಂಡಿದ್ದಾರೆ. ಇಂಥ ಎಲ್ಲ ವಾಕ್ಯಗಳನ್ನು ನಾವು ತಿಳಿದುಕೊಂಡು ತಂದೆಯ ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಅಜ್ಞಾನದಲ್ಲಿ ಅಂಧಕಾರದಲ್ಲಿರುವಂಥ ಎಲ್ಲ ಜನಗಳಿಗೆ ಸತ್ಯವೇದದ ಬೆಳಕನ್ನು ತೋರಿಸಿ ದಾರಿದೀಪವಾಗಿ ನಾವು ನಡೆಯೋಣ. ಇನ್ನೂ ಅನೇಕ ಅನುಮಾನಗಳು, ಅನಿಸಿಕೆಗಳು, ಅಭಿಪ್ರಾಯಗಳು, ಪ್ರಶ್ನೆಗಳು ಇರುವುದಾದರೆ ನೀವು ಕಮೆಂಟ್ ಮುಖಾಂತರವಾಗಿ ನನ್ನನ್ನು ಸಂಪರ್ಕಿಸುವುದಾದರೆ ನಾವು ತಂದೆ ದೇವರ ಕೃಪೆಯಿಂದ ನಿಮ್ಮೆಲ್ಲರಿಗೂ ಉತ್ತರವನ್ನು ನೀಡಲು ಶಕ್ತರಾಗಿದ್ದೇವೆ, ಸಹಾಯಕರಾಗಿದ್ದೇವೆ ಮತ್ತು ಪ್ರೀತಿಯಿಂದ ಕೆಲಸವನ್ನು ಸೇವೆಯನ್ನು ಮಾಡ್ತೀವಿ ಎಂಬುದಾಗಿ ನಾವು ಹೇಳ್ತೀವಿ. ಆದ್ದರಿಂದ ಈ ಒಂದು ಮನಕ್ಕಾಗಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕ ತಂದೆಯೇ, ನೀವು ಕೊಟ್ಟಂಥ ಆತ್ಮಿಕ ಆಹಾರಕ್ಕಾಗಿ ನಿಮಗೆ ಕೋಟ್ಯಾನುಕೋಟಿ ಸ್ತೋತ್ರ, ಘನ ಮಹಿಮೆ ಯಾವಾಗಲೂ ಉಂಟಾಗಲಿ. ವಿಶೇಷವಾಗಿ ತಂದೆಯ ದೇವರೇ, ನೀವು ನಮ್ಮ ಹೃದಯಗಳಲ್ಲಿ ಯಾವ ರೀತಿಯಲ್ಲಿ ವಾಸ ಮಾಡ್ತೀರಿ, ನೀವು ಯಾವ ರೀತಿಯಲ್ಲಿ ಇದ್ದೀರಿ, ನೀವು ಯಾರು, ನಿಮ್ಮ ಅಸ್ತಿತ್ವಗಳೇನು, ತಂದೆಯಾದ ದೇವರೇ ನೀವು ಯಾರ ಮುಖಾಂತರ ಮಾತನಾಡ್ತೀರಿ, ಯಾವಾಗ, ಏನು, ಪ್ರತಿಯೊಂದನ್ನು ನಮಗೆ ತಿಳಿಯಪಡಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ, ಘನ ಮಹಿಮೆ ಸ್ವಾಮಿ. ವಿಶೇಷವಾಗಿ ಈ ವಾಕ್ಯಗಳನ್ನು ಧ್ಯಾನ ಮಾಡುವಂಥ, ಈ ಮನ್ನವನ್ನು ಓದುವಂಥ ಪ್ರತಿಯೊಂದು ಆತ್ಮಗಳನ್ನು, ಕುಟುಂಬಗಳನ್ನು ನಿಮ್ಮ ಪ್ರೀತಿ, ನಿಮ್ಮ ಅನ್ಯೋನ್ಯತೆಯಲ್ಲಿ ನಿಮ್ಮ ಕೃಪೆಯಿಂದ ಪರಿಶುದ್ಧಾತ್ಮದಿಂದ ಬಲಪಡಿಸಿ ತುಂಬಿಸಿ ನೀವು ಆಶೀರ್ವದಿಸಿ ಮಹಿಮೆ ಎಂದುಕೊಳ್ಳಬೇಕಾಗಿ ಯೇಸು ಕ್ರಿಸ್ತರ ದಿವ್ಯನಾಮದಲ್ಲಿ ಚಿಕ್ಕ ಪ್ರಾರ್ಥನೆಯನ್ನು ತಾಳ್ಮೆಯಿಂದಲೂ ವಿನಯದಿಂದಲೂ ಬೇಡಿಕೊಳ್ತೇನೆ ಪರಲೋಕ ತಂದೆಯೇ. ಆಮೇನ್. ಥ್ಯಾಂಕ್ ಯು ಬ್ರದರ್ಸ್. ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ. ಆಮೇನ್.